ಇದ್ರ ಬಗ್ಗೆ ಈಗ ಮಾತನಾಡೋಣ ಸರ್. ಇದ್ರ ಜೊತೆ ನಮ್ಮ ಜೊತೆ ಚರ್ಚೆಯಲ್ಲಿ ಈಗ ಹೆಚ್ಚಿನದಾಗಿ ಮಾತನಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾದಂತಹ ಕುಮಾರ್ ಸರ್ ಭಾಗಿಯಾಗಿದ್ದಾರೆ. ಸರ್ ವೆಲ್ಕಮ್. ನಮಸ್ಕಾರ ಸರ್. ಈಗ ಅಂದ್ರೆ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದ್ ರೀತಿಯಾಗಿ ದೇಶದ್ರೋಹಿ ಅಂತ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಮೇಡಮ್, ಈಗ ರಾಜ್ಯದಲ್ಲಿ ವಿಶೇಷ ಅಧಿವೇಶನ ನಡೀತಾ ಇದೆ. ಮನ್ರೇಗಾಗೆ ಸಂಬಂಧಪಟ್ಟಂತೆ ಹೆಸರನ್ನು ಬದಲಾವಣೆ ಮಾಡೋದು ಮತ್ತು ಅದನ್ನು ಕಾಯ್ದೆ ರೂಪದಲ್ಲಿ ಮಂಡಿಸಿಲ್ಲ ಅನ್ನೋದಕ್ಕೆ ಚರ್ಚೆ ನಡೀತಾ ಇದೆ. ಹಿಂದೆ ಮನ್ರೇಗಾ ಕಾಯ್ದೆ ಆಗಿತ್ತು. ಈಗ ಇವರು GB ರಾಮ್ಜಿ ಏನು ತಂದಿದ್ದಾರೆ ಅದು ಕಾಯ್ದೆ ರೂಪದಲ್ಲಿಲ್ಲ. ಹಾಗಾಗಿ ಕಾಯ್ದೆ ರೂಪದಲ್ಲಿರಬೇಕು. ಮತ್ತು ಕಾಯ್ದೆ ರೂಪ ಇಲ್ಲ ಅಂತಂದರೆ ಈ ಉದ್ಯೋಗ ಖಾತ್ರಿ ಯೋಜನೆಯ ಖಾತ್ರಿ ಇಲ್ದಂಗೆ ಆಗುತ್ತೆ. 125 ದಿನ ಏನು ಉದ್ಯೋಗ ಖಾತ್ರಿಗೆ ಕಾಯ್ದೆ ಇತ್ತು, ಅದು ಕೋರ್ಟ್ಗೆ ಹೋಗಿ ಬೇಕಾದ್ರೂ 100 ದಿನಗಳ ಕಾಲ ಉದ್ಯೋಗವನ್ನು ಪಡ್ಕೋಬೋದಾಯಿತು. ಯಾರು ಉದ್ಯೋಗ ಪಡಿಬೇಕು ಅಂತ ಗ್ರಾಮೀಣ ಪ್ರದೇಶದಲ್ಲಿ ಮನ್ರೇಗಾ ಯೋಜನೆ ಅಡಿಯಲ್ಲಿ ತಾವೇನು ಪುಸ್ತಕ ಮಾಡ್ಕೊಂಡಿರ್ತಾರೆ, ಏನು ಉದ್ಯೋಗ ಖಾತ್ರಿ ಪುಸ್ತಕ ಮಾಡ್ಕೊಂಡಿರ್ತಾರೆ, ಆ ಪುಸ್ತಕದ ಅಡಿಯಲ್ಲಿ 100 ದಿನ ನನಗೆ ಉದ್ಯೋಗ ಕೊಟ್ಟಿಲ್ಲ ಅಂದರೆ ಕೋರ್ಟ್ಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸ್ಕೊಂಡು ಕೇಳ್ಕೊಂಡು ತಗೊಂಡು ಮಾಡ್ಬೋದಾಗಿತ್ತು. ಆದರೆ ಈಗ GB ರಾಮ್ಜಿ ಅದರಲ್ಲಿ ಕಾಯ್ದೆ ರೂಪದಲ್ಲಿ ಇಲ್ಲ. ಅದು ಒಂದು ಕಾಯ್ದೆ ರೂಪದಲ್ಲಿ ಯಾಕೆ ತರಕ್ಕೆ ಇವ್ರಿಗೆ ಮನಸ್ಥಿತಿ ಇಲ್ಲ. 2 ಮೂರನೇದು ರಾತ್ರೋರಾತ್ರಿ ಸಂಸತ್ತಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡರಲ್ಲೂ ತಂದು ಆ ಬಿಲ್ಲನ್ನು 3ನೇ ದಿನ ಮರುರಾತ್ರಿಯೇ ರಾಷ್ಟ್ರಪತಿಗಳ ಮುಖಾಂತರ ಅಂಕಿತ ಹಾಕಿಸಿ ಇದನ್ನು ನಾವು ಲಾಗು ಮಾಡೇ ಮಾಡ್ತೀವಿ ಅಂತ ಆಟಕ್ಕೆ ಬಿದ್ದಿರೋದು ಯಾತಕ್ಕೆ ಅಂತಂದರೆ ಈಗ ಗ್ರಾಮ ಸಭೆಗಳ ಮುಖಾಂತರ ಗ್ರಾಮದವರೇ ನಮಗೆ ಬೇಕಾಗಿರುವಂಥ ಏನು ಕಾರ್ಯಕ್ರಮಗಳಿರ್ತವೆ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳೇ ಸ್ಥಳೀಯ ಆಡಳಿತವನ್ನು ನಡೆಸಬೇಕು, ಆಡಳಿತ ವಿಕೇಂದ್ರೀಕರಣ ಇರಬೇಕು ಅಂತೇಳಿ ದೂರದ ದೃಷ್ಟಿಯಿಂದ ಮನಮೋಹನ್ ಸಿಂಗ್ ಅವರು ತಂದಂಥ ಇದೊಂದು ದೊಡ್ಡ ಒಂದು ಆವಿಷ್ಕಾರವಾದಂಥ ಒಂದು ಯೋಜನೆ. ಈ ಯೋಜನೆ ಅಡಿಯಲ್ಲಿ ತಮ್ಮ ಹಸುಗಳನ್ನ ಕೊಟ್ಟಿಗೆ ಕಟ್ಕೊಳ್ಳೋದಿರ್ಬೋದು, ರಾಜೀವ್ ಗಾಂಧಿ ಆವಾಸ್ ಯೋಜನೆದು ಮನೆ ಕಟ್ಕೊಳ್ಳೋದಿರ್ಬೋದು, ಅಥವಾ ನಮ್ಮ ಇದ್ರದ್ದು ಮನೆಗಳು ಕಟ್ಕೊಳ್ಳೋದಿರ್ಬೋದು, ಮತ್ತು ರಸ್ತೆಗಳು ಮಾಡ್ಕೊಳ್ಳೋದು, ಮೋರಿ ಮಾಡ್ಕೊಳ್ಳೋದು, ತಮ್ಮ ಕೆರೆ ಮತ್ತು ತಮ್ಮ ಜಮೀನಿಗೆ ಹೋಗೋ ರಸ್ತೆಗಳನ್ನು ಸ್ವಚ್ಛ ಮಾಡಿಕೊಂಡು ರಸ್ತೆಗಳು ಮಾಡ್ಕೊಳ್ಳೋ ಎಲ್ಲ ಕಾರ್ಯಕ್ರಮಗಳಿಗೆ ಅವಕಾಶ ಇತ್ತು ಇದುವರೆಗೂ. G ರಾಮ್ಜಿ ಅದೆಂಥದ್ದೆಂಥದೋ ಹಾಕ್ಕೊಳ್ಳಿ. ಯಾರನ್ನ ಮನಸ್ಸು ಸಂತೋಷಪಡಿಸೋದಕ್ಕೆ ರಾಷ್ಟ್ರಪಿತನ ಹೆಸರನ್ನು ಬದಲಾವಣೆ ಮಾಡಿ ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಿ ದೇಶದಲ್ಲಿ? ಏನು ನಿಮ್ಮ ಮೆಸೇಜ್ ಏನು? ಗೋಪಾಲ್ ಗೋಡ್ಸೆ ಅವ್ರಿಗೆ ಗೊತ್ತಾ? ಅವ್ರ ತಮ್ಮನೇ ನಾಥೂರಾಮ್ ಗೋಡ್ಸೆ. ವಿ ಗೋಪಾಲ್ ಗೌಡ, ಗೋಪಾಲ್ ಆಮೇಲೆ ನಾಥೂರಾಮ್ ಗೌಡ, ನಾಥೂರಾಮ್ ಮೇಡಮ್ 2047 ಅಂತಾರೆ. ಈ 2026 ಮಾತಾಡ್ರಿ. ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು. BJP ಅವ್ರ ಮಾತುಗಳು. ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವು. $1 ಬೆಲೆ ಡಾಲರ್ ಮುಂದೆ ಏನು ಸ್ಥಿತಿಗೆ ಬಂದಿದ್ದೇವೆ, $1 ಮುಂದೆ ರೂಪಾಯಿ $93 ಆಗಿದೆ. ಒಂದು ನಿಮಿಷ ಮೇಡಮ್, ಬರ್ತೀನಿ ನಾನು. ಇದೆಲ್ಲ ಹೆಂಗೆ ರಿಲೇಟೆಡ್ಡು ಅಂತ ಹೇಳ್ತೀನಿ. ನೀವು ಗ್ರಾಮೀಣ ಭಾರತವನ್ನು ಸಾಯಿಸಿದ ಮರುದಿನವೇ ದೇಶ ನಾಶ ಆಗುತ್ತೆ. ಇವ್ರ ಹೆಜ್ಜೆಗಳೆಲ್ಲ ಅದೇ. ಈ GB ರಾಮ್ಜಿ ಇದೆಯಲ್ಲ, ಈಗ ಸ್ಥಳೀಯ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗೆ ಸ್ಥಳೀಯರ ಆಯ್ಕೆಯಾಗಿ PDO ಮುಖಾಂತರ ಗ್ರಾಮ ಸಭೆಗಳ ಮುಖಾಂತರ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಆಮೇಲೆ ನೀವೇನಾದ್ರು ಮಾತಾಡಿ. ಗೊತ್ತಿದೆ ನನಗೆ ನೀವು ಯಾವ ವಿಷಯದ ಮೇಲೆ ಇವತ್ತು ಇದರಲ್ಲಿ ಚರ್ಚೆ ಮಾಡಿದ್ರಿ ಅನ್ನೋದು ಗೊತ್ತಿದೆ. ವಿಶೇಷ ಅಧಿವೇಶನದಲ್ಲಿ ಒಂದು ನಿಮಿಷ ಇರಿ. ಅಲ್ಲ ನೀವು ನಿಮಿಷ ಸುಮ್ಮನಿರಿ. ನಿಮ್ಮ ಬುಡಕ್ಕೆ ಬರೋದಾದ್ರೆ ನೀವು ಹಂಗೆ, ನಿಮ್ಮ ಬುಡಕ್ಕೆ ಬರೋದಾದ್ರೆ ನೀವು ಹಂಗೆ ದಾರಿ ಸತ್ಯ ಹೇಳದೇ ಇದ್ದಾಗ ಎಲ್ರಿಗೂ ಒಂದು ನಿಮಿಷ ಇರಿ. ಸತ್ಯ ಏನು ಅಂತ ಈಗಾಗಲೇ ಭಾರತ ಸಬ್ಜೆಕ್ಟ್ ಇರೋದೇನೋ ಮಾತಾಡ್ತಾ ಒಂದು ನಿಮಿಷ ನೋಡಿ. ಭಾರತ ದೇಶದ ಈ G ರಾಮ್ಜಿ ವಿಷಯಕ್ಕೆ ದೆಹಲಿಯಲ್ಲಿ ಆಗ್ಲೇ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ವಿಧಾನ ಪರಿಷತ್ ಬಗ್ಗೆ ಚರ್ಚೆ ನಡೀತಾ ಇದೆ. ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಬಗ್ಗೆ ಚರ್ಚೆ ಇಲ್ಲ. ಇವತ್ತಿನ ಫ್ರೀಡಂ ಪಾರ್ಕ್ ಅಲ್ಲೂ ಈಗಿನ ವಿಷಯ ಯಾವ್ದು ಮೇಡಮ್ ಸಬ್ಜೆಕ್ಟ್ ಇವತ್ತು ಏನು? ಅದ್ರ ಬಗ್ಗೆ ಮಾತಾಡ್ಸಿ. ಮೋದಿ ಅವ್ರ ಬಗ್ಗೆ ಯಾಕೆ ಹೇಳ್ತಿದೀವಿ ಅನ್ನೋದು ಗೊತ್ತಾ ನಿಮ್ಗೆ? ಯಾವ್ದು ಸಬ್ಜೆಕ್ಟ್ ಅದ್ರ ಬಗ್ಗೆ ಅದನ್ನೇ ಹೇಳ್ತೀನಿ. ಅಲ್ಲಿಗೆ ಬರ್ತೇನೆ, ಸ್ವಲ್ಪ ತಡ್ಕೊಳ್ಳಿ. ನೀವು ಬೇರೆ ಎಲ್ಲ ಸ್ವಲ್ಪ ತಡ್ಕೊಳ್ಳಿ ಸರ್. ಅಬ್ಕೆ ಬಾರ್ ಟ್ರಂಪ್ ಕೆ ಸರ್ಕಾರ, ಅಬ್ಕೆ ಬಾರ್
ಟ್ರಂಪ್ ಕೆ ಸರ್ಕಾರ ಸರ್, ಇವತ್ತು ರೋಡ್ ಏನು ಸೈಡ್ ವಿಷಯ ಸ್ಪರ್ಧೆ ಇದೆಯೋ, ಹಾಕ್ಬಿಟ್ಟು ಒಂದ್ ಈ ನಿಮಿಷ ಕಾಂಗ್ರೆಸ್ ಸರ್. ಇದೇ ಆಗುತ್ತಲ್ಲ, ವಿಷಯ ಇರುತ್ತೆ, ಏನೋ ಅಲ್ಲ, ಮಾತಾಡ್ತಾರಲ್ಲ. ಕಾಂಗ್ರೆಸ್ ವಕ್ತಾರ ಕಾಂಗ್ರೆಸ್ MLC ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ದೇಶದ್ರೋಹಿ ಅಂತ. ಸೊ ಅದ್ರ ಬಗ್ಗೆ ಈ ಸ್ಟೇಟ್ಮೆಂಟ್ ಒಬ್ಬ ದೇಶದ ಪ್ರಧಾನಿಗೆ ಯಾವ ವಿಷಯಕ್ಕೆ ಅಂತ ಅವರು ಹೇಳಿ ನೋಡೋಣ. ಅದು ಆ ಮಾತು ಹೇಳಿರೋದು ಯಾವ ವಿಷಯಕ್ಕೆ ಅಂತ? ಅದೇ ಅದು ಹೇಳ್ಬೇಕು ಎಕ್ಸೆಲ್ ನೀವ್ ವಿಷಯ ಏನು ಮೇಡಮ್? ದೇಶದಲ್ಲಿ ಚರ್ಚೆ ನಡೀತಿದೆ, ಪ್ರಪಂಚದಲ್ಲಿ ಬಹಳ ದೊಡ್ಡ ವಿಷಯವಾಗಿದೆ ಅದು. ಇವರು ಅಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಆಡಿ ಯಾರ ಮನಸ್ಸನ್ನ ಸಮಾಧಾನ ಮಾಡಕ್ಕೆ ಹೋಗಿದ್ರು. ಯಾರು? ಜಿಮೇಲ್ ರಾಹುಲ್ ಗಾಂಧಿ ಅವರು ಡ್ಯಾನ್ಸ್ ಮಾಡಕ್ ಹೋಗಿದ್ರ? ರೀ ಅಲ್ಲ ಸರ್, ಏನು ನೀವೇನೇ ಅಲ್ಲ, ಇವತ್ತಿನ ಮಾತಾಡ್ತೀರಿ? ವಿಷಯ ವಿಧಾನಸಭೆಯಲ್ಲಿ ಏನ್ರಿ ಪ್ರಧಾನಮಂತ್ರಿಗಳ ಮಾತಾಡ್ತೀರಿ? ದೇಶದ್ರೋಹ ಅಂತ ಕರೆದಿದ್ದಾರೆ. ಹೌದಲ್ವೇನ್ರಿ? ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಹೌದಲ್ವೇನ್ರಿ? ಕೇಳ್ತಾರೆ. ನೀವ್ ಹೌದಲ್ವಾ? ಹೇಳಿದ್ರೆ ಹೆಂಗೆ ಸರ್ ಹೌದಲ್ವಾ ಇದು? ಮೇಡಮ್? ಹೌದಲ್ವಾ? ಕೇಳಿ ಅವ್ರನ್ನ. ವಿಧಾನ ಪರಿಷತ್ ಅದಲ್ವಾ ವಿಷಯ ಕೇಳಿ ಅವ್ರನ್ನ. ವಿಧಾನ ಪರಿಷತ್ನಲ್ಲಿ ತಪ್ಪಿಸ್ಬೇಡಿ ಅಂತೇಳಿ. ಆಯ್ತು. ಪ್ರಧಾನಮಂತ್ರಿಗಳ ಬಗ್ಗೆ ಅಗೌರವವಾಗಿ ಮಾತಾಡಿದ್ದಾರೆ. ಆಯ್ತು. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್.